ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರುವ ಜ್ಞಾನ ಭೋಜನವನ್ನು ಮಾಡಿಸಿದ್ದಾರೆ. ಅಂಥ ಇಂಥ ಭೋಜನ ಅಲ್ಲ, ಹೋಳಿಗೆ ಭೋಜನ ಯಾವ ರೀತಿಯಾಗಿ ಮಹತ್ತರವಾಗಿರೋ ವೈಭೋಗವಾಗಿರ್ತಕ್ಕಂಥ ಭೋಜನವೋ, ಜ್ಞಾನ ಭೋಜನವೂ ಹಾಗೆ ಉತ್ತಮವಾಗಿರ್ತಕ್ಕಂಥ ಭೋಜನ. ಉಪನಿಷತ್ತ, ವೇದಗಳ, ಗೀತೆಯ, ಗುರುಗೀತೆ, ಪ್ರಣವಾರ್ಥ, ಮಹಾತ್ಮರ ಚರಿತ್ರೆ ಅಷ್ಟು ಇಷ್ಟು ಅಲ್ಲ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ವೇದಾಂತದ ಸಾಹಿತ್ಯದ ಸಾರವನ್ನು ಉಣಬಡಿಸಿದ್ದಾರೆ ಆ ದಿವ್ಯವಾಗಿರ್ತಕ್ಕಂಥ ದಂಪತಿಗಳು ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರು ಮತ್ತು ಮಾತೃಶ್ರೀ ಅವರು. ಹಾಗಾಗಿ ಅಮ್ಮನವರ ಹೆಸರಿನಲ್ಲಿ ಪ್ರಾರಂಭವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ತುಂಬ ವರ್ಷಗಳಿಂದ ಇದೆ. ನರಹರಿನಗರದಲ್ಲಿ, ವಿಶೇಷವಾಗಿ ನರಹರಿನಗರದಲ್ಲಿ ಸುಮಾರು 8 ವರ್ಷಗಳಿಂದ ಅನ್ನದಾಸೋಹ ನಡೀತಾ ಇದೆ, ಅದರದೇ ಆಗಿರ್ತಕ್ಕಂಥ ಒಂದು ಪ್ರಮಾಣದಲ್ಲಿ. ಈ ಸಂದರ್ಭದಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ಅನ್ನಪೂರ್ಣೆಯನ್ನು ಕೊಟ್ಟು, ಅವರು ಕೊಟ್ಟ ಮೇಲೆ ನಮಗನ್ನಿಸ್ತು, ಇದು ಕೊಟ್ಟ ಮೇಲೆ ನಾವು ಅನ್ನ ಹಾಕ್ತಾ ಇದ್ರೆ ಹೇಗೆ, ಭವನ ನಿರ್ಮಾಣ ಮಾಡ್ಕೊಂಡು ಏನು ಪೂಜೆ ಮಾಡೋಕ, ಭವನ ನಿರ್ಮಾಣ ಮಾಡಿದೀವಿ ಅಂದರೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋಕೆ. ಅಕಸ್ಮಾತ್ ಆಗಿ ಅದೇ ಸಂದರ್ಭದಲ್ಲಿ ಕೊರೋನಾ ಬಂತು, ತುಂಬ ಅನುಕೂಲ ಆಯಿತು. ಕಾರಣ ಇಲ್ಲಿ ಬೇಕಾದಷ್ಟು ಕಟ್ಟಡಗಳ ನಿರ್ಮಾಣ ಆಗಬೇಕಾಗಿತ್ತು. ಕೊರೋನಾ ಆದ ಕಾರಣ ಯಾರೂ ಬರ್ತಾ ಇದ್ದಿಲ್ಲ, ಕೇವಲ ವರ್ಕರ್ಸ್ ಬರೋರು, ಒಂದು 15-20 ಜನ ಬರೋರು, ಅವರಿಗೆ ಬಿಸಿ ಬಿಸಿ ಊಟ ಅಲ್ಲಿಂದನೇ ತಯಾರಾಗಿ ನಾವು ಪ್ರಾರಂಭ ಮಾಡಿದ್ವಿ. ಅದು ನಿಜವಾಗಿಯೂ ಪ್ರಜಾ ಸೇವಾ, ಮಾನವ ಸೇವಾ ರೂಪದಲ್ಲಿ ಕೊರೋನಾ ಟೈಮ್ನಲ್ಲಿ ಆ ರೀತಿಯಾಗಿ ನಾವು ಅನ್ನದಾನವನ್ನು ಮಾಡಿರ್ತಕ್ಕಂಥದ್ದು ತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸೇವಾ ಕಾರ್ಯಕ್ರಮ.